ಅಷ್ಟು ತೊಡಕಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಉದಾಹರಣೆಗೆ ಒಂದು ಮಾತು ಹೇಳ್ಬೇಕಂದ್ರೆ, ಬೆಳಿಗ್ಗೆಯಿಂದ ನಾವು ನಮ್ಮ ಕಾರ್ಯಕ್ರಮ ಎಲ್ಲೋ ತಿಂಡಿ ಮಾಡಿಲ್ಲ. ಇವತ್ತು ಭಾನುವಾರ ನಮ್ದೇ ಆದ ವಿಚಾರ ಇದ್ರೂ ಸಹ, ನಮ್ದೇ ಆದ ಒಂದು ಆರೋಗ್ಯದ ವಿಚಾರ ಇದ್ರೂ ಸಹ, ಯಾಕೆ ನಾವು ಬರುವಂಥ ದಾರಿಯಲ್ಲಿ ನಾನು ನಮ್ಮಂದ್ರೆ ಫೋನ್ ಮಾಡ್ತಾ ಇದ್ವಿ, ಬರುವಂಥ ದಾರಿಯಲ್ಲಿ ನಾವು ಭಾಳ ಸ್ಪೀಡಾಗಿ ಬಂದ್ರಿ, ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನೂ ಲೆಕ್ಕಕ್ಕಿಡದಲ್ಲೇ ನಾವು ಯಾಕೆ ಅಂತಂದ್ರೆ, ಇವಾಗ ಮುಂದೆ ನುಗ್ಗಬೇಕು, ನೀವು ಅಲ್ಲಿಂದ ಬಂದಿದ್ದೀರಿ, ಒಂದಷ್ಟು ಮಾಹಿತಿ ನಮಗೆ ಸಿಗುತ್ತೆ, ನಾವು ನಿಮ್ಮ ಜೊತೆಲೂ ಕರ್ನಾಟಕದ ಮಾಹಿತಿ ಹಂಚ್ಕೊಬೋದು ಅನ್ನೋ ಕಾರಣ ಈ ರೀತಿಯಾದ ಒಂದೊಂದು ದಿನ ಬೆಳವಣಿಗೆ ಕೂಡ ನಮ್ಮಲ್ಲಿ ಯುವಕರು, ನಮ್ಮಲ್ಲಿರೋ ಸಮಾಜದ ಮುಖಂಡರು, ಸಮಾಜದ ಹಿರಿಯ ಮುಖಂಡರು ಯುವಕರಿಗೆ ಉತ್ತೇಜನ ಕೊಡಬೇಕು, ನೀವು ಮಾಡ್ರಪ್ಪ ಅಂತೇಳಿ. ಅದನ್ನೇನಾಗುತ್ತೆ ಅಂತಂದ್ರೆ, ಇವಾಗ ನಮ್ಮಲ್ಲಿ ಒಂದಾಗ್ತಾರ ತೊಡಕು ಏನಿದೆ ಅಂದ್ರೆ, ಒಂದೇ ಮಾತು, ಒಂದೇ ವಿಚಾರ, ಹಿಂದೆ ನಾವು ಮಾಡಿದ್ರಿ, ಹಿಂದೆ ಈ ದಾರಿಯಲ್ಲಿ ಹೋಗ್ಲಿ, ಆ ದಾರಿಯಲ್ಲಿ ಹೋಗ್ಲಿ ಇಲ್ಲ. ನಮಗೆ ಇವಾಗ ಯುವಕರು ಏನು ದಾರಿಯಲ್ಲಿ ಹೋಗ್ತಾ ಇದ್ರು, ಆ ದಾರಿಗೆ ನಾವು ಆಶೀರ್ವಾದ ಮಾಡಬೇಕು, ಶುಭ ಹಾರೈಸಬೇಕು, ನಾವು ಬಲ ತುಂಬಬೇಕು ಹಿರಿಯರು. ಅವಾಗಲೇ ನಾವು ಇವಾಗ ಏನಾದರೂ ನಾವು ಸಮಾಜ ಕಟ್ಟಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಸಮಾಜ ಕಟ್ಟಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಸಮಾಜಗಳವರ ಮಧ್ಯದಲ್ಲಿ ರಾಜಕೀಯ ಒತ್ತಡದಿಂದ, ಸಂಘ ಸಮಸ್ಯೆಗಳ ಒತ್ತಡದಿಂದ ನಮ್ಮ ಸಮಾಜದ ಮೇಲೆ ಎತ್ತೋದು ಭಾಳ ಕಷ್ಟ ಇದೆ. ನಮ್ಮಲ್ಲಿ ಬೋವಿ ಸಮಾಜ ಇದ್ರೂ, ಸಂಘ ಇದ್ರೂ ಅತಿ ಹೆಚ್ಚು ಬೇರೆ ಬೇರೆ ಸಂಘಟನೆಗೆ ಹೋಗಿ ಅವರ ಸಹಾಯ ಕೇಳ್ತಾರೆ. ಬೇರೆ ಬೇರೆ ಸಂಘಟನೆಗಳು ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ಸಂಘಟನೆ ಸೇರ್ಕೊಂಡಿದ್ದಾರೆ. ನಮ್ಮ ಬೋವಿ ಸಮಾಜ ಮಾತಾಡಿ ಇಷ್ಟೊಂದಂಗ ಮಾತಾಡಿದಾರಲ್ಲ, ನೀವು ಮಾತಾಡಿದೆ ಬರ್ರಿ 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 ಎಲ್ಲ ಬರ್ರಪ್ಪ, ಬರ್ರಿ ಬರ್ರಿ ಎಲ್ಲ ಬರ್ರಿ, ಎಲ್ಲರೂ ಬರ್ತಾರೆ.